गणपति बप्पा सलाम रॉकी भाई। गणपति बप्पा नहीं झुकेगा साला। बप्पा अमरेंद्र बाहुबली। गणपति बप्पा ट्रिपल आर। गणपति बप्पा ಸ್ಪೈಡರ್ ಮ್ಯಾನ್, ಹಲ್ಕ್ ಮ್ಯಾನ್, ಐರನ್ ಮ್ಯಾನ್. ಇಂತಹ ಅನೇಕ ಗಣೇಶನ ವಿಗ್ರಹಗಳನ್ನ ನಾವು ನೋಡ್ತಾ ಇರ್ತೀವಿ. ಈ ತರ ಮಾಡೋದು ಸರಿನಾ? ಗಣೇಶನ ಉತ್ಸವಗಳಲ್ಲಿ ವಿಸರ್ಜನದಲ್ಲಿ ಐಟಮ್ ಸಾಂಗ್ಸ್ ಇದೆಲ್ಲ ನಾವು ಗಣೇಶ ದೇವನಿಗೆ ಅವಮಾನ ಮಾಡ್ದಂಗಾಗಲ್ವಾ? ಗಣೇಶ ದೇವ ಆನೆಯ ಮುಖದ ಅವತಾರವನ್ನ ಸುಮ್ಮನೆ ತಗೊಂಡಿಲ್ಲ. ಅವರ ಅವತಾರದಲ್ಲಿ ತುಂಬಾ ವಿಷಯಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅವರ ದೊಡ್ಡ ಕಿವಿಗಳು ಹೇಳ್ತಾ ಇದ್ದಾವೆ ಅವರ ಶ್ರವಣ ಶಕ್ತಿ ಹೇಗಿತ್ತು ಅಂತ. ಹಾಗೆ ನಾವು ನಮ್ಮ ಜೀವನದಲ್ಲಿ ಒಳ್ಳೆಯದನ್ನ ಕೇಳ್ತಾ ಇರಬೇಕು. ಭಗವದ್ಗೀತಾ ಭಾಗವತಂ ಶ್ರವಣ ಮಾಡ್ತಾ ಇರಬೇಕು. ಅವರ ಆನೆದಂತ ಮುಖ ಅವರ ಅಪಾರ ಬುದ್ಧಿಶಕ್ತಿ ಬಗ್ಗೆ ಹೇಳ್ತಾ ಇದೆ. ನಾವು ನಮ್ಮ ಜೀವನದಲ್ಲಿ ಏನೇ ಡಿಸಿಷನ್ ತಗೊಂಡ್ರು ಅದನ್ನ ತುಂಬಾ ಬುದ್ಧಿಯಿಂದ ಯೋಚನೆ ಮಾಡಿ ತಗೋಬೇಕು. ಅವರ ಚಿಕ್ಕ ಕಣ್ಣುಗಳು ನಾವು ಕೆಟ್ಟದ್ದನ್ನ ನೋಡೋಕೆ ಹೋಗ್ಬಾರ್ದು ಅಂತ ಹೇಳ್ತವೆ. ಕಣ್ಣಿಂದಾನೇ ಅಲ್ವಾ ಮನುಷ್ಯನಲ್ಲಿ ಆಸೆಗಳು ಶುರುವಾಗೋದು. ಅವರ ಸೊಂಡಿಲು ಹೇಳ್ತಾ ಇದೆ ನಾವು ಜೀವನದಲ್ಲಿ ಏನೇ ಬಂದರೂ ಅಡ್ಜಸ್ಟ್ ಆಗಬೇಕು, ಪ್ರತಿಯೊಬ್ಬರನ್ನ ಎಕ್ಸೆಪ್ಟ್ ಮಾಡ್ಕೋಬೇಕು ಅಂತ. ಅವರ ದೊಡ್ಡ ಹೊಟ್ಟೆಯಿಂದ ತಮ್ಮ ಎಲ್ಲಾ ಭಕ್ತರ ಕಷ್ಟಗಳನ್ನ ಹೊಟ್ಟೆಯಲ್ಲೇ ಇಟ್ಕೋತಾರೆ ನಮ್ಮ ಗಣಪತಿ ಬಪ್ಪ. ತಮ್ಮ ಹಲ್ಲನ್ನು ಮುರಿದು ಮಹಾಭಾರತ ಪುರಾಣನೇ ಬರೀತಾರೆ. ನಾವು ಸಹ ಏನಾದ್ರೂ ಸಾಧಿಸ್ಬೇಕು ಅಂದ್ರೆ ಇಂತಹ ಚಿಕ್ಕ ಪುಟ್ಟ ಸ್ಯಾಕ್ರಿಫೈಸಸ್ ಮಾಡಬೇಕು ಅಂತ. ಅವರ 4 ಭುಜಗಳಿಂದ ನಮ್ಮನ್ನ ರಕ್ಷಣೆ, ಪಾಲನೆ, ಆಶೀರ್ವಾದ ಮಾಡ್ತಾ ಇದ್ದಾರೆ ಮತ್ತು 4ನೇ ಭುಜದಿಂದ ದುಷ್ಟರನ್ನ ವಿನಾಶ ಮಾಡ್ತಾ ಇದ್ದಾರೆ. ಮೋದ ಅಂದ್ರೆ ಆನಂದ. ಜೀವನದ ನಿಜವಾದ ಆನಂದ ಹೊರಗಡೆ ಅಲ್ಲ, ಅದು ನಮ್ಮ ಒಳಗಡೆ ಇರೋದು ಅಂತ. ಕೊನೆಯಲ್ಲಿ ಮೋಷಕ ಅಂತಂದ್ರೆ ನಮ್ಮ ಮನಸ್ಸು. ಗಣೇಶ ಅದರ ಮೇಲೆ ಸವಾರಿ ಮಾಡಿ ಹೇಳ್ತಾ ಇದ್ದಾರೆ ಮನಸ್ಸನ್ನು ನಾವು ಭಕ್ತಿಯಲ್ಲಿ, ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಂಡಾಗ ಮನಸ್ಸಿನ ನಿಯಂತ್ರಣ ಸುಲಭ ಅಂತ. ಗಣೇಶ ದೇವ ಭಾದ್ರಪದದಲ್ಲಿ ಭೂಲೋಕಕ್ಕೆ ಬರೋದೇ ಭಕ್ತರಿಗೆ ಆಶೀರ್ವಾದ ಮಾಡೋದಕ್ಕೆ. ಅವರನ್ನ ವಾಪಸ್ ಕೈಲಾಸಕ್ಕೆ ಕಳಿಸುವಾಗ ಅಥವಾ ವಿಸರ್ಜನೆ ಮಾಡುವಾಗ ನಾವು ಸಹ ಅವರನ್ನ ಭಕ್ತಿಯಿಂದ ವಿಸರ್ಜನೆ ಮಾಡಬೇಕು ಅಥವಾ ಭಕ್ತಿಯಿಂದ ಅವರನ್ನ ಬೀಳ್ಕೊಡ್ಬೇಕು. ನಮ್ಮ ಮೋಜು ಮಸ್ತಿಗಾಗಿ ಮದ್ಯಪಾನ ಮಾಡಿ ಐಟಮ್ ಸಾಂಗ್ಗಳಿಗೆ ಡಾನ್ಸ್ ಮಾಡಿಕೊಂಡು ವಿಸರ್ಜನಕ್ಕೆ ಹೋಗೋದು ಎಷ್ಟರ ಮಟ್ಟಿಗೆ ಸರಿ? ನೀವೇ ಯೋಚನೆ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ, ಗಣೇಶ ದೇವನ ಭಕ್ತರಿಗೆ ಶೇರ್ ಮಾಡಿ ಮತ್ತು ಗಣಪತಿ ಬಪ್ಪ ಮೋರೆಯ ಅಂತ ಕಮೆಂಟ್ ಮಾಡಿ. ಹರೇ ಕೃಷ್ಣ.